ಹಾಯ್ ಗಾಯ್ಸ್, ನಾನು ನಿಮ್ಮ RX ಒಡೆಯಾರು. ಇವತ್ತೇನಪ್ಪ ವಿಶೇಷ ಅಂದರೆ ಇವತ್ತೇನೇನು ಹೇಳ್ತೀನಿ ಅಂತ ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಯಾಕೆಂದರೆ ಮಾಡಾಳಲ್ಲಿ 2 ಗೋರಮ್ಮನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ವರ್ಷ ಒಂದು ಮಾತ್ರ ಮಾಡ್ತಿದ್ರು, ಈ ಸತಿ 2 ಪ್ರತಿಷ್ಠಾಪನೆ ಮಾಡಿದ್ದಾರೆ. ಪ್ಲಸ್ ಇನ್ನೊಂದೇನೆಂದರೆ 20 ದಿನದಲ್ಲಿ ಒಂದು ದೊಡ್ಡ ದೇವಸ್ಥಾನನೇ ಕಟ್ಟಿದ್ದಾರೆ ಮಾಡಾಳ್ ಗೌರಮ್ಮಗೆ. ಮುಂಚೆ ವರ್ಷದಲ್ಲಿ 10 ದಿನ ಮಾತ್ರ ಬರೋಕ್ಕಾಗೋದು ಮತ್ತು 9 ದಿನ ಮಾತ್ರ ಪೂಜೆ ನಡೆಯೋದು. ಇವಾಗ ಹಂಗಿಲ್ಲ, ಯಾವಾಗ ಬೇಕಾದರೂ ಬರ್ಬೋದು. ಪ್ಲಸ್ ನಿಮ್ಮ ಡೇ ಟೈಮಲ್ಲಿ ಮಾತ್ರ. ಮತ್ತು ಮೂಲಸ್ಥಾನ ಇದಂತೆ, ನೋಡೋಣ ಬನ್ನಿ ಏನೇನು ಇಲ್ಲಿ ಯಾವ ಥರ ಮಾಡಿದ್ದಾರೆ, ಏನೇನಿದೆ ಏನೇನಿಲ್ಲ ಅಂತ. ನೋಡಿ, ಬೋರ್ಡ್ ಹಾಕಿದ್ದಾರೆ, ಮೂಲಸ್ಥಾನ ಸ್ವರ್ಣಗೌರಿ ಅಮ್ಮನವರ ದೇವಾಲಯ ಅಂತ. ಮುಂದೆ ಕಾಣ್ತಿದೆಯಲ್ಲ ಅದೇ ದೇವಸ್ಥಾನ. ಈ ದೇವಸ್ಥಾನನೇ 20 ದಿನದಲ್ಲಿ ಕಟ್ಟಿದಾರಂತೆ. ಪ್ಲಸ್ ಇಲ್ಲೂ ಗೌರಿ ಹಬ್ಬದ ದಿನನೇ ಅಮ್ಮನವ್ರನ್ನ ಪ್ರತಿಷ್ಠಾಪನೆ ಮಾಡಿರೋದು. ಇಲ್ಲೂ ಸಹ ಅದೇ ರೀತಿ ಅಮ್ಮನವ್ರನ್ನ 9 ದಿನಕ್ಕೆ ವಿಸರ್ಜನೆ ಮಾಡಲಾಗುತ್ತೆ. ಪ್ಲಸ್ ಇನ್ನೊಂದೇನಪ್ಪ ವಿಶೇಷ ಅಂದರೆ, ಸೇಮ್ ಅಲ್ಲಿ ಯಾವ ಥರ ಅಮ್ಮನವ್ರನ್ನ ಎರೆಮಣ್ಣು ಮತ್ತು ಕಡಲೆ ಹಿಟ್ಟಿಂದ ಮಾಡಿದ್ದಾರೋ ಅದೇ ಥರ ಇಲ್ಲೂ ಸೇಮ್ ಮಾಡಿರ್ತಾರೆ. ಪ್ಲಸ್ ಅಲ್ಲಿ ಯಾವ ಥರ ಕಾರ್ಯ ಮತ್ತು ಸೇವೆಗಳು ಅಮ್ಮಗಾಗುತ್ತೋ ಅದೇ ಥರ ಇಲ್ಲೂ ಕಾರ್ಯಗಳು, ಅಮ್ಮನವರಿಗೆ ಸೇವೆಗಳು ಎಲ್ಲ ಸೇಮ್ ಟು ಸೇಮ್ ನಡೆಯುತ್ತೆ. ಪ್ಲಸ್ ಇನ್ನೊಂದೇನೆಂದರೆ, ನಾನು ಇದ್ರ ಬಗ್ಗೆ ಹೇಳೋದ್ಕಿಂತ ಇಲ್ಲಿ ಊರಿನ ಮುಖ್ಯಸ್ಥರು ಇಲ್ಲಾಂದರೆ ಮುಖಂಡರಿರ್ತಾರಲ್ಲ ಅವ್ರ ಕೈಲಿ ನಿಮ್ಗೆ ಹೇಳ್ಸಿದ್ರೆ ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಅಂತ ನಾನು ಅಂದ್ಕೊತೀನಿ. ತುಂಬ ಚೆನ್ನಾಗಿ ಹೇಳ್ತಾರೆ ಅದ್ರ ಬಗ್ಗೆ, ಏನಾಯಿತು, ಯಾಕೆ 2 ಗೌರಮ್ಮನ್ನ ಇಲ್ಲಿ ಇಡಿಸ್ತಿದ್ದಾರೆ, ಪ್ಲಸ್ ಎಷ್ಟು ದಿನದಲ್ಲಿ ದೇವಸ್ಥಾನ ಕಟ್ಟಿದ್ರು ಅಂತ ಎಲ್ಲನೂ ಸ್ಪಷ್ಟವಾಗಿ ನಿಮಗೆ ಹೇಳ್ತಾರೆ. ನೋಡಿ ಬನ್ನಿ. ಸರಿ ಹೇಳಿ. 165 ವರ್ಷ ಇತಿಹಾಸ. ಏನು ಮೂಲಸ್ಥಾನ ಬಾವಿ ಇದೆಯಲ್ಲ ಮನೆ ಒಳಗಡೆ, ಅಲ್ಲಿಂದ ಮಾಡ್ಕೊಂಡು ಅಲ್ಲಿಂದಲೇ ತತ್ತಿದ್ದು. ಎಲ್ಲಿರ್ತಿದ್ದು? ಊರೊಳಗಿರೋ ದೇವಸ್ಥಾನಕ್ಕೆ ಇರ್ತಿದ್ದು. ಈ 3ನೇ ವರ್ಷದಲ್ಲಿ ಸಣ್ಣ ಪುಟ್ಟ ಹುಡುಗರು ಯೂತ್ಸ್ ಇರ್ತಾರಲ್ಲ, ಯಾಕೆ ಯಾವಾಗಲೂ ಇತಿಹಾಸ ಇರೋದನ್ನ ಇರಬೇಕು, ನಾವೊಂದಿಡೋಣ ಅಂತ ಹೋದ್ರು. ಅದು ಈಗ 3ನೇ ವರ್ಷದ ಅವರಲ್ಲಿಟ್ರು. ನಮ್ಗೆ ಬಿಡ್ಲಿಲ್ವಲ್ಲ, ಜಾಗ ಅವಕಾಶ ಕೊಡ್ಲಿಲ್ವಲ್ಲ. ಇದು ಕೋಡಿಮಠ ಶಿವಲಿಂಗಾಚಾರ್ಯ ಮುಕ್ತಿ ಕೊಟ್ಟ ಶಕ್ತಿ ಇರೋದು ಇಲ್ಲಿ. ಅವಾಗ ಏನು ಮಾಡಿ 1 ವರ್ಷ ಗ್ಯಾಪ್ ಮಾಡಿ ನೋಡೋಣ ಅಂದರೆ ಮುಕ್ತಿ ಇಟ್ಕೊಂಡು ಭಾವಿತಾರೆ ಪೂಜೆ ಮಾಡಿ ಮೂಲಸ್ಥಾನದಲ್ಲಿ. ಆ ನಂತರದಲ್ಲಿ ಅವ್ರು ಯಾರು ಅವಕಾಶ ಕೊಡಲಿಲ್ಲ. ಅವಾಗೇನು ಮಾಡಿದ್ರು, ಏನು ಮೂಲಸ್ಥಾನ ಇತ್ತು ಶಿವಲಿಂಗಾಚಾರ್ಯ ಅದು ಇಲ್ಲಿ ಮುಕ್ತಿ ಕೊಟ್ಟ ಶಕ್ತಿ ಇರಬೇಕು ಅನ್ನೋ ಉದ್ದೇಶದಿಂದ ಅದನ್ನ ರಚನೆ ಕೇಳಿಬಿಟ್ಟು, ನೀವು ನಮ್ಮನ್ನ ಸಪ್ರೇಟಾಗಿ ಅದು ಬಸವಣ್ಣನ ದೇವಸ್ಥಾನ, ನನಗೆ ಗೌರಮ್ಮನವ್ರ ದೇವಸ್ಥಾನೇ ಮಾಡ್ರಿ ಅಂತ ಕೊಟ್ಟರು ಸಪ್ರೇಟಾಗಿ. ಇದುವರೆಗೂ ಗೌರಮ್ಮನ ದೇವಸ್ಥಾನ ಎಲ್ಲೂ ಇಲ್ಲ. ಅವರ ಆಶೀರ್ವಾದದಿಂದ, ಅವ್ರ ಶಕ್ತಿಯಿಂದವ ನನಗೆ ಒಂದು ಸಪ್ರೇಟಾಗಿ ಮಾಡ್ರಿ. 165 ವರ್ಷ ಇದ್ದಿದ್ದು ಈ 3 ವರ್ಷದಲ್ಲಿ ಬಂದಿರೋದು ಮಾತು ಕೇಳ್ತಿರಲ್ಲ, ನಾನಿಲ್ವ ಆ ಕಾಲದಿಂದ ಇವರೆಗೆ. ಆ ಅವಕಾಶಕ್ಕೋಸ್ಕರ ಈ ಹೊಸ ದೇವಸ್ಥಾನ ತಾತ್ಕಾಲಿಕ ದೇವಸ್ಥಾನ ಇದು. ಬೃಹತ್ ಆಕಾರ ಆಗುತ್ತೆ ಮುಂದೊಂದು ದಿವಸ. ಶೃಂಗೇರಿ ಶಾರದಾಂಬೆ ಹೆಂಗಾಗ್ತಾಳೆ, ಸಿಗಂದೂರು ಚೌಡೇಶ್ವರಿ ಹಿಂಗಾಗ್ತಾಳೆ, ದಸರಿಘಟ್ಟದ ಚೌಡೇಶ್ವರಿ ಹಿಂಗಾಗ್ತಾಳೆ, ಅದಕ್ಕಿಂತ ಹೆಚ್ಚಾಗಿ ಅವತಾರ ತಾಳುತ್ತೆ. ಆ ಕ್ಷೇತ್ರ ಡೆವಲಪ್ ಆಗುತ್ತೆ. ಆ ಕಾರಣದಿಂದ ಈ ವರ್ಷ ತಾತ್ಕಾಲಿಕವಾಗಿ ಮಾಡಿದ್ವಿ. ಇನ್ನು 2-3 ವರ್ಷದಲ್ಲಿ ಬೃಹತ್ ದೇವಾಲಯ ಆಗುತ್ತೆ. ಅಲ್ಲಿವರೆಗೂ ಕಾದು ಶಕ್ತಿ ಜನಗಳದಲ್ಲ, ಇದು ಅದೇ ಇದೆ ಮುಕ್ತಿ ಶಕ್ತಿ. ಆ ದೇವಸ್ಥಾನ ಈಗ ತಾತ್ಕಾಲಿಕವಾಗಿ 20 ದಿವಸ ನಿರ್ಮಿಸಿರೋದು. ಇದು ಕೇವಲ 20 ದಿವಸದಲ್ಲಿ ಆಗಿರೋದು. ಇದು ಹಾಗೆ ಅದ್ರ ಅವತಾರ ತಗೊಳ್ಳಿ ಇಲ್ಲಿ ಬಂದಿದ್ದಾರೆ. ಒಂದೊಂದು ದಿವಸ ಅವತ್ತೇನು 2008ರಲ್ಲಿ ಆ ಚಾನಲ್ ಬಂದು ಪ್ರಚೇನಿತ್ತು, ಅದನ್ನೇ ಪ್ರಚಾರ ಮಾಡ್ತಿದ್ರು. ನಾಳಿಂದ 3ರಲ್ಲಿ ಲೈವಲ್ಲಿ ಬರ್ತಾರೆ ಚಾನಲ್. ಓಕೆ ಸರ್, ಥ್ಯಾಂಕ್ ಯು.